Good morning, students. Welcome to Nidhi's Classroom. Today I am going to continue chapter ring theory. In this class, I discuss some definitions of particular types of ideals. So, see here, the first one is definition of ideal of commutative ring. Ideal of commutative ring. So, what is meant by an ideal of commutative ring? See the definition. ಸೊ ಆರ್ ಗಮ ಪ್ಲಸ್ ಕಮ ಇಂಟು ಅಂದ್ರೆ ರಿಂಗ್ ಫಸ್ಟ್ ಕಾಮ್ಯುಟೇಟಿವ್ ರಿಂಗ್ ಆಗಿರಬೇಕು. ಐಡಿಯಲ್ ಆಫ್ ಕಾಮ್ಯುಟೇಟಿವ್ ರಿಂಗ್ ಅಂತ ಹೇಳ್ಬೇಕಂದ್ರೆ ದ ರಿಂಗ್ ಮಸ್ಟ್ ಬಿ ಎ ಕಾಮ್ಯುಟೇಟಿವ್ ರಿಂಗ್. ದೆನ್ ಎವರಿ ಲೆಫ್ಟ್ ಐಡಿಯಲ್ ಈಸ್ ಸೇಮ್ ಆಸ್ ರೈಟ್ ಐಡಿಯಲ್. ಯಾವಾಗ ಕಾಮ್ಯುಟೇಟಿವ್ ರಿಂಗ್ ಆಗಿರುತ್ತೆ ಆಟೋಮೆಟಿಕಲಿ ಲೆಫ್ಟ್ ಐಡಿಯಲ್ಲು ರೈಟ್ ಐಡಿಯಲ್ಗೆ ಈಕ್ವಲ್ ಆಗಿರುತ್ತೆ. ಸಚ್ ಅನ್ ಐಡಿಯಲ್ ಈಸ್ ಕಾಲ್ಡ್ ಆಸ್ ದ ಐಡಿಯಲ್ ಆಫ್ ಕಾಮ್ಯುಟೇಟಿವ್ ರಿಂಗ್ ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ರಿಂಗ್ ಏನಾಗಿರಬೇಕು, ಕಾಮ್ಯುಟೇಟಿವ್ ರಿಂಗ್ ಆಗಿರಬೇಕು. ಹಾಗಂದ್ರೇನು ಸರ್ ಅಂತ ಕೇಳಿದ್ರೆ ನಾನು ಪ್ರೀವಿಯಸ್ ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ, ಓಕೆನಾ? ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾಮ್ಯುಟೇಟಿವ್ ರಿಂಗ್ ಅಂದರೆ ಏನಂತ ಗೊತ್ತಾಗುತ್ತೆ. ಸೊ ಆ ಕಾಮ್ಯುಟೇಟಿವ್ ರಿಂಗಿಗೆ ಎಕ್ಸಿಸ್ಟೆನ್ಸ್ ಆಗುತ್ತೆ ಐಡಿಯಲ್. ಆ ಐಡಿಯಲ್ ಆಟೋಮೆಟಿಕಲಿ ಲೆಫ್ಟ್ ಐಡಿಯಲ್ ಈಸ್ ಸೇಮ್ ಆಸ್ ರೈಟ್ ಐಡಿಯಲ್ ಆಗಿರುತ್ತೆ. ಆ ಎಕ್ಸಿಸ್ಟೆನ್ಸ್ ಆಗುವಂಥ ಐಡಿಯಲ್ಸ್ನ ನಾವು ಐಡಿಯಲ್ ಆಫ್ ಕಾಮ್ಯುಟೇಟಿವ್ ರಿಂಗ್ ಅಂತ ಹೇಳಿ ಕರಿತೀವಿ. ಅಂದರೆ ಕಾಮ್ಯುಟೇಟಿವ್ ರಿಂಗಿಗೆ ಐಡಿಯಲ್ ಆಗಿದೆ, ಅದನ್ನೇ ಐಡಿಯಲ್ ಆಫ್ ಕಾಮ್ಯುಟೇಟಿವ್ ರಿಂಗ್ ಅಂತ. ಅರ್ಥ ಆಯ್ತಾ ಹೇಳಿದ್ದು? ಫೈನ್. ನೆಕ್ಸ್ಟ್ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. 2Z ಇಸ್ ಆನ್ ಐಡಿಯಲ್ ಆಫ್ ಕಾಮ್ಯುಟೇಟಿವ್ ರಿಂಗ್ ಅಂತ. ಸೊ ನೆಕ್ಸ್ಟ್ ಯಾಕಿದು ಅಂದರೆ Z ಇಸ್ ಎ ಕಾಮ್ಯುಟೇಟಿವ್ ರಿಂಗ್, ಸೆಟ್ ಆಫ್ ಆಲ್ ಇಂಟಿಜರ್ಸ್. ಇನ್ ಲಾಸ್ಟ್ ಕ್ಲಾಸ್ನಲ್ಲೂ ಕೂಡ ನಾನು ಎಕ್ಸಾಂಪಲ್ನಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಅದರ ಬಗ್ಗೆ ಏನು ಜಾಸ್ತಿ ಡೀಟೇಲ್ ಹೇಳಕ್ಕೆ ಹೋಗಲ್ಲ. ನೆಕ್ಸ್ಟ್ ಡೆಫಿನೇಷನ್ ಆಫ್ ಪ್ರಿನ್ಸಿಪಲ್ ಐಡಿಯಲ್ ಅಂತ. ಪ್ರಿನ್ಸಿಪಲ್ ಐಡಿಯಲ್ ಅಂದ್ರೆ ನೀವು ಈಗ ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟಿದ್ದೀರಾ ಪ್ರಿನ್ಸಿಪಲ್ ಐಡಿಯಲ್ನ, ಬಟ್ ಅದೇ ಪ್ರಿನ್ಸಿಪಲ್ ಐಡಿಯಲ್ ಅಂತ ಹೇಳಿ ಗೊತ್ತಿಲ್ಲ. So what is meant by a principal ideal? So listen carefully. Z is a set of all integers. So no doubt it is a ring. If we choose any element in Z like 2, 3, 4 or -1, -2, -3, anyone, then multiply the entire integers by that element. That gives another one set. If it is also, if it is a ideal, if it is an ideal, then that is nothing but a principal ideal. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಎಲಿಮೆಂಟ್ Z ಅಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ಎಲಿಮೆಂಟ್ನ ಚೂಸ್ ಮಾಡೋದು, 2, 3, 4 ಅಥವಾ -1, -2 ಯಾವ್ದಾರು ಚೂಸ್ ಮಾಡ್ಕೊಳ್ಬೋದು. ಅದನ್ನ ಎಂಟೈರ್ ಇಂಟಿಜರ್ಸ್ದಿಂದ ಮಲ್ಟಿಪ್ಲೈ ಮಾಡೋದು. ಈಗ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀವಿ, 2Z, 3Z ಆ ಥರ ಎಲ್ಲ. ಸೊ 2Z ಅನ್ನೋದು ಪ್ರಿನ್ಸಿಪಲ್ ಐಡಿಯಲ್ ಅಂತ. ಯಾಕೆ ಅಂದರೆ 2 ಇಂದ ನಾವು Z ನ ಮಲ್ಟಿಪ್ಲೈ ಮಾಡಿದ್ದೀವಿ. ದಟ್ 2Z ಈಸ್ ಜನರೇಟೆಡ್ ಬೈ 2 ಇಂದ ಜನರೇಟ್ ಆಗಿರ್ತಕ್ಕಂಥ ಒಂದು ಸೆಟ್ 2Z. ಯಾಕೆ ಸರ್ ಅದು 2 ಇಂದ ಜನರೇಟ್ ಆಯಿತು? 2 ಇಂದ ಮಲ್ಟಿಪ್ಲೈ ಮಾಡಿದೀವಿ, ಅದಕ್ಕೆ 2 ಇಂದ ಜನರೇಟ್ ಆಯಿತು. ಅರ್ಥ ಆಗ್ತಾ ಜನ ಹೇಳ್ತಿರೋದು? ಸೊ ದಟ್ ಈಸ್ ಜನರೇಟೆಡ್ ಬೈ 2. ಸೊ ದಟ್ಸ್ ವೈ ಅದನ್ನ ಜನರೇಟರ್ ಅಂತ ಹೇಳಿ ಕರಿತೀವಿ, ಅದನ್ನ 2ನ. ಹಾಗೆ ನಾವಿಲ್ಲಿ ನಾನೀಗ ನಿಮ್ಗೆ ಹೇಳ್ತಿರೋದು ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್. ಜನರಲ್ ಆಗಿ ಹೇಳಬೇಕಾದ್ರೆ ಏನು ಹೇಳ್ತೀವಿ, ಅದೇ ಇಲ್ಲಿ ಡೆಫಿನೇಷನ್ ಹೇಳಿರೋದು. ಸೊ R, +, ಇಂಟು ಬಿ ಎ ರಿಂಗ್ ಆ್ಯಂಡ್ A ಬಿಲಾಂಗ್ಸ್ ಟು Z. A ಅಂದರೆ ನಾನು 2 ಅಂತ ಹೇಳಿದೆ ಅಲ್ವಾ, ಆ ಥರ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್. ಆ ಎಲಿಮೆಂಟಿಂದ ಎಂಟೈರ್ ರಿಂಗ್ನ ಮಲ್ಟಿಪ್ಲೈ ಮಾಡಿದಾಗ ಎಕ್ಸಿಸ್ಟೆನ್ಸ್ ಆಗುವಂಥ ಸೆಟ್ನೇ ನಾವು ಪ್ರಿನ್ಸಿಪಲ್ ಐಡಿಯಲ್ ಅಂತ ಹೇಳಿ ಕರೆಯೋದು. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಒಂದು ಥಿಯರಮ್ ಪ್ರೂಫ್ ಮಾಡಿದ್ದೆ, ಸೊ ಅದರಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದನ್ನೇ ನಾವು ಪ್ರಿನ್ಸಿಪಲ್ ಐಡಿಯಲ್ ಅಂತ ಹೇಳಿ ಕರೆಯೋದು. ದಟ್ ಈಸ್ ಜನರೇಟೆಡ್ ಬೈ ಎ ಇಂದ ಜನರೇಟ್ ಆಗಿದೆ. ಆ ಜನರೇಟರ್ನ ನಾವು ಈ ಥರ ಡಿನೋಟ್ ಮಾಡ್ತೀವಿ. ನಿಮಗೆ ಪ್ರೀವಿಯಸ್ ಸೆಮ್ಮಲ್ಲಿ ಗ್ರೂಪ್ನ ಡಿಸ್ಕಸ್ ಮಾಡಬೇಕಾದ್ರೆ ಸೈಕ್ಲಿಕ್ ಗ್ರೂಪ್ ಎಲ್ಲ ಬರುತ್ತೆ, ಅಲ್ಲಿ ಜನರೇಟರ್ ಅಂತ ಹೇಳಿ ಡಿಸ್ಕಸ್ ಮಾಡಿರ್ತೀವಿ. ಆ ಜನರೇಟರ್ ಅಂದರೆ ಈ ಥರ ಡಿನೋಟ್ ಮಾಡ್ತೀವಿ. ಸೊ ಹೀಗೆ ಯೂಸ್ ಮಾಡಿ, ಬ್ರಾಕೆಟ್ಸ್ನ ಯೂಸ್ ಮಾಡಿ ಏನ ಬರೆದ್ರೆ ಅಲ್ಲಿ ನಾವು ಅದನ್ನು ಜನರೇಟರ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ನಾನು ಇವಾಗ ಏನು ಎಕ್ಸಾಂಪಲ್ ಹೇಳಿದೆ ಅದನ್ನೇ ನಾನು ಇಲ್ಲಿ ಎಕ್ಸಾಂಪಲ್ ಹೇಳಿದ್ದೀನಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಡೆಫಿನೇಷನ್ ಆಫ್ ನಲ್ ಐಡಿಯಲ್ ಅಂತ. ಇಟ್ ಈಸ್ ವೆರಿ ಸಿಂಪಲ್ ಒನ್. ನಾನೀಗ ಹೇಳಿದೆ 2 ಚೂಸ್ ಮಾಡ್ಬೋದು, 3 ಚೂಸ್ ಮಾಡ್ಬೋದು, ಯಾವುದನ್ನು ಬೇಕಾದ್ರೆ ಚೂಸ್ ಮಾಡ್ಬೋದು ಅಂತ. ಇನ್ ಕೇಸ್ ನೀವು 0 ಚೂಸ್ ಮಾಡಿದ್ರೆ, ಇಫ್ ಯು ಚೂಸ್ ಆಸ್ 0 ಆಸ್ ಎ ಜನರೇಟರ್, ದಟ್ ಮೀನ್ಸ್ ಇಫ್ ಯು ಮಲ್ಟಿಪ್ಲೈ ದ ಎಂಟೈರ್ ರಿಂಗ್ ಬೈ 0, then that gives 0 only. That set containing 0 only is nothing but a null ideal. ಅರ್ಥ ಮಾಡ್ಕೊಳ್ಳಿ, ಎಂಟೈರ್ ರಿಂಗ್ನ ನಾವು 0 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಸೆಟ್ ಬರುತ್ತೆ ಅದನ್ನು ನಾವು ನಲ್ ಐಡಿಯಲ್ ಅಂತ ಹೇಳಿ ಕರಿತೀವಿ. 0 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂದರೆ ಇದರ ಅರ್ಥನೇ ನಿಮಗೆ ಗೊತ್ತಾಗಿರುತ್ತೆ, ಅಲ್ಲಿ 0 ಬಿಟ್ಟು ಬೇರೆ ಇನ್ನೇನು ಬರಲ್ಲ ಅಂತ. ಸೊ ಅದನ್ನು ನಾವು ನಲ್ ಐಡಿಯಲ್ ಅಂತ ಹೇಳಿ ಕರಿತೀವಿ. ಅದನ್ನು ನಲ್ಲಿ ಡೆಫಿನೇಷನ್ ಹೇಳಿರೋದು, ದ ಐಡಿಯಲ್ ಜನರೇಟೆಡ್ ಬೈ 0 ಎಲಿಮೆಂಟ್ of R is called null ideal. That is 0 belongs to R,
ಇಂಪ್ಲೈಸ್ ದ ಜನರೇಟರ್, ಅದನ್ನ ಜನರೇಟರ್ ಝೀರೋ ಜನರೇಟರ್ ಅಂತ. ಸೊ ದಟ್ ಇಸ್ ನಥಿಂಗ್ ಬಟ್ ಝೀರೋ, ದಟ್ ಇಸ್ ನಥಿಂಗ್ ಬಟ್ ಅ ನಲ್ ಐಡಿಯಲ್. ನೆಕ್ಸ್ಟ್ ಯೂನಿಟ್ ಐಡಿಯಲ್, ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಯೂನಿಟ್ ಎಲಿಮೆಂಟ್ ಇಂದ ಅಂದ್ರೆ 1 ಇಂದ ಎಂಟೈರ್ ರಿಂಗ್ ನ ನಾವು ಮಲ್ಟಿಪ್ಲೈ ಮಾಡಿದಾಗ ಏನ್ ಎಕ್ಸಿಸ್ಟೆನ್ಸ್ ಆಗುತ್ತೋ ಅದನ್ನ ಯೂನಿಟ್ ಐಡಿಯಲ್ ಅಂತ ಹೇಳಿ ಕರಿತೀವಿ. ಸೊ ಕ್ಲಿಯರ್ಲಿ ನೋ ಡೌಟ್ ದ ರಿಂಗ್ ಇಟ್ ಸೆಲ್ಫ್ ಇಸ್ ಅ ಯೂನಿಟ್ ಐಡಿಯಲ್, ಅದಕ್ಕೆ ಅದೇ ಯೂನಿಟ್ ಐಡಿಯಲ್ ಆಗಿರುತ್ತೆ. ಆರ್ನ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆರೇ ಬರೋದು. ಸೊ ಹಾಗಾಗಿ ಆರ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ಅ ಯೂನಿಟ್ ಐಡಿಯಲ್ ಅಂತ. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ಯೂನಿಟ್ ಐಡಿಯಲ್. ದೆನ್ ಮ್ಯಾಕ್ಸಿಮಲ್ ಐಡಿಯಲ್ ಅಂತ. ಸೊ ಮ್ಯಾಕ್ಸಿಮಲ್ ಐಡಿಯಲ್ ಡೆಫಿನೇಷನ್ ನಾನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಎಕ್ಸಾಂಪಲ್ ಹೇಳ್ತೀನಿ. ಇದು ಏನಿದೆ ಡೆಫಿನೇಷನ್ ಇದನ್ನ ಅಳಿಸ್ತಾ ಇದ್ದೀನಿ. ಸೊ ಇಲ್ಲೇ ಅಳಿಸ್ಬಿಟ್ಟು ನಾನು ನಿಮಗೆ ಒಂದಷ್ಟು ಎಕ್ಸಾಂಪಲ್ ಕೊಟ್ಟು ಆಮೇಲೆ ಮ್ಯಾಕ್ಸಿಮಲ್ ಐಡಿಯಲ್ನ ಡಿಸ್ಕಸ್ ಮಾಡ್ತೀನಿ. ಫೈನ್, ಅಬ್ಸರ್ವ್ ಕೇರ್ಫುಲಿ. Z ಅಂದ್ರೆ Z is nothing but 0 plus or minus 1 plus or minus 2 plus or minus 3 so on. 2Z means what? 0 plus or minus 2 plus or minus 4 plus or minus 6 so on. Next 3Z, that is nothing but 0 plus or minus 3 plus or minus 6 plus or minus 9 so on. Next 4Z, 0 plus or minus 4 plus or minus 8 plus or minus 12 so on. ಸೊ ಇವೆಲ್ಲ ನಾನು ಬರ್ದಿರ್ತಕ್ಕಂಥದ್ದು ಐಡಿಯಲ್ಸ್. Z ಅನ್ನೋದು ಒಂದು ರಿಂಗ್, ಕಾಮಿಟೇಟಿವ್ ರಿಂಗ್. ಸೊ 2Z 3Z 4Z ದೇ ಆರ್ ಆಲ್ ಐಡಿಯಲ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಾನು ಬರ್ದಿದ್ದೀನಲ್ಲ 2Z 3Z 4Z ಎಲ್ಲ ಇವು ಐಡಿಯಲ್ಸ್. ಇವು ಇದನ್ನ ಅಬ್ಸರ್ವ್ ಮಾಡಿ. ಈ 2Z ಅನ್ನೋದು ಝಡ್ಗೆ ಸಬ್ಸೆಟ್. ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿ. 2Z ಇಸ್ ಅ ಸಬ್ಸೆಟ್ ಆಫ್ Z. ಬಟ್ 2Z ಬೇರೆ ಇನ್ಯಾವುದಕ್ಕಾದ್ರೂ ಸಬ್ಸೆಟ್ ಆಗಿದೆಯಾ ಅಂದ್ರೆ ಝಡ್ಗೆ ಎಕ್ಸಿಸ್ಟೆನ್ಸ್ ಆಗುವಂತ ಬೇರೆ ಇನ್ಯಾವುದಾದ್ರೂ ಐಡಿಯಲ್ಸ್ಗೆ 2Z ಸಬ್ಸೆಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. 2Z ಏನಾದ್ರು ಇನ್ಯಾವುದಕ್ಕಾರ ಸಬ್ಸೆಟ್ ಆಗಿದ್ರೆ ಅದು ಮ್ಯಾಕ್ಸಿಮಲ್ ಐಡಿಯಲ್ ಆಗಲ್ಲ. ಒಂದು ವೇಳೆ 2Z ಯಾವುದಕ್ಕೂ ಸಬ್ಸೆಟ್ ಆಗೇ ಇಲ್ಲ ಅಂದರೆ ಆಗ ಅದು ಮ್ಯಾಕ್ಸಿಮಲ್ ಐಡಿಯಲ್ ಆಗುತ್ತೆ. ಇಟ್ ಈಸ್ ಕ್ಲಿಯರ್. ನೀವು ಬೇಕಾದ್ರೆ ಥಿಂಕ್ ಮಾಡ್ಬೋದು, 0 2 4 6 ಈ ಥರದ್ದೆಲ್ಲ ಬರ್ತಿದೆ ಅಂದರೆ ಅದು ಇನ್ಯಾವುದೇ ಥರದ ಇಂಟೀಜರ್ಸ್ನಲ್ಲಿ ಎಕ್ಸಿಸ್ಟೆನ್ಸ್ ಆಗುವಂಥದ್ದು. ಮೀನ್ಸ್ ಈಗ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದೇ ಬರುತ್ತೆ. 2 3 4 5 6 ಯಾವುದನ್ನಾರ ಇದನ್ನು ಝಡ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅದು ಯಾವುದಕ್ಕೂ ಕೂಡ 2Z ಸಬ್ಸೆಟ್ ಆಗಿರಲ್ಲ. 2Z 3Zಗೂ ಸಬ್ಸೆಟ್ ಆಗಲ್ಲ, 4Zಗೂ ಆಗಲ್ಲ, 5Zಗೂ ಆಗಲ್ಲ, 6Zಗೂ ಆಗಲ್ಲ, 7Z 8Z 9Z. ಅಷ್ಟೇ ಯಾಕೆ, ನಿಮಗೆ ಬೇರೆ ಇನ್ಯಾವುದಕ್ಕಾದ್ರೂ ತಗೊಂಡ್ರು ಕೂಡ ಅದಕ್ಕೆ ಅದು ಸಬ್ಸೆಟ್ ಆಗಲ್ಲ. ಸರ್ -2Z ತಗೊಂಡ್ರೆ -2Z ಪ್ಲಸ್ 2Z ಎರಡು ನಿಮಗೆ ಒಂದೇ ಬರುತ್ತೆ, ಏನು ಚೇಂಜಸ್ಸೇ ಆಗಲ್ಲ. ದೇ ಆರ್ ಸೇಮ್. ಅದು ಲೆಕ್ಕ ಬರಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಸೊ ಹಾಗಾಗಿ 2Z is not a subset of any other ideals of Z. 2Z is not a subset of any other ideals of Z. Zಗೆ ಎಕ್ಸಿಸ್ಟೆನ್ಸ್ ಆಗುವಂತ ಬೇರೆ ಇನ್ಯಾವುದೇ ಐಡಿಯಲ್ಸ್ಗೆ 2Z ಸಬ್ಸೆಟ್ ಆಗಿರಲ್ಲ. ಹಾಗಾಗಿ 2Z ನಾವು ಮ್ಯಾಕ್ಸಿಮಲ್ ಐಡಿಯಲ್ ಅಂತ ಹೇಳಿ ಕರಿಬೋದು. ಲೈಕ್ ಸೇಮ್ ದಟ್ 3Z ಕೂಡ ಇನ್ಯಾವುದಕ್ಕೂ ಬೇರೆದಕ್ಕೆ ಸಬ್ಸೆಟ್ ಆಗಲ್ಲ. ಹಾಗಾಗಿ 3Z ಕೂಡ ಮ್ಯಾಕ್ಸಿಮಲ್ ಐಡಿಯಲ್. ಬಟ್ ನೋಡಿ 4Z ಅಲ್ಲಿ 0 ಇದೆ, 0 2Z ನಲ್ಲೂ ಇರುತ್ತೆ. ಪ್ಲಸ್ ಆರ್ ಮೈನಸ್ 4 ಅದು ಇರುತ್ತೆ, ಪ್ಲಸ್ ಆರ್ ಮೈನಸ್ 12 ಅದು ಕೂಡ 2Z ನಲ್ಲಿ ಇರುತ್ತೆ. ನೀವು 4Z ಅಲ್ಲಿ ಬರುವಂಥ ಪ್ರತಿಯೊಂದು ಎಲಿಮೆಂಟು ಎವರಿ ಎಲಿಮೆಂಟ್ ಆಫ್ 4Z ಈಸ್ ಆನ್ ಎಲಿಮೆಂಟ್ ಆಫ್ 2Z ಆಗಿರುತ್ತೆ. ನೋ ಡೌಟ್ 4Z ನಲ್ಲಿ ಬರುವಂಥ ಪ್ರತಿಯೊಂದು ಎಲಿಮೆಂಟು ಕೂಡ 2Z ನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ 4Z ಇಸ್ ಎ ಸಬ್ಸೆಟ್ ಆಫ್ 2Z. 4Z 2Zಗೆ ಸಬ್ಸೆಟ್ ಆಗಿದೆ. ಹಾಗಾಗಿ 4Z ಇಸ್ ನಾಟ್ ಎ ಮ್ಯಾಕ್ಸಿಮಲ್ ಐಡಿಯಲ್. ಅರ್ಥ ಮಾಡ್ಕೊಳ್ಳಿ, ನಾನಿಲ್ಲಿ ಒಂದಷ್ಟು ಐಡಿಯಲ್ಸ್ನ ಬರೆದಿದ್ದೆ. ಮ್ಯಾಕ್ಸಿಮಲ್ ಐಡಿಯಲ್ ಆಗಬೇಕು ಅಂದರೆ ದ ಐಡಿಯಲ್ ವಿಚ್ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಎನಿ ಅದರ್ ಐಡಿಯಲ್ ಅಂತ. ಈ ಐಡಿಯಲ್ಲು ಬೇರೆ ಯಾವುದೇ ಐಡಿಯಲ್ಸ್ಗೆ ಸಬ್ಸೆಟ್ ಆಗಿರಬಾರ್ದು. ಹಾಗಿದ್ರೆ ನಾವು ಅದನ್ನ
ಮ್ಯಾಕ್ಸಿಮಲ್ ಐಡಿಯಲ್ ಅಂತ ಹೇಳಿ ಕರಿತೀವಿ. ಸರಿ, ಒಂದು ವೇಳೆ ಸಬ್ಸೆಟ್ ಆಗಿದ್ರೆ ಅದು ಮ್ಯಾಕ್ಸಿಮಲ್ ಐಡಿಯಲ್ ಆಗಲ್ಲ. ಅದನ್ನ ಇಲ್ಲಿ ಡೆಫಿನೇಷನ್ ಹೇಳಿರೋದು, ಆನ್ ಐಡಿಯಲ್ ಎಸ್ ಆಫ್ ಎ ರಿಂಗ್ ಆರ್ ಸಚ್ ದಟ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್. ಅದು ಫಸ್ಟ್ ಕಂಡೀಷನ್. ಅಂದ್ರೆ ಎಸ್ ಆರ್ಗೆ ಈಕ್ವಲ್ ಆಗಿರಬಾರ್ದು, ಅಂದ್ರೆ ಯಾವುದೇ ತರದ ಐಡಿಯಲ್ಲು ಆ ರಿಂಗಿಗೆ ಈಕ್ವಲ್ ಆಗಿರಬಾರ್ದು. ನೆಕ್ಸ್ಟ್ ಈಸ್ ಕಾಲ್ಡ್ ಎ ಮ್ಯಾಕ್ಸಿಮಲ್ ಐಡಿಯಲ್ ಆಫ್ ಆರ್. ಅದನ್ನು ನಾವು ಮ್ಯಾಕ್ಸಿಮಲ್ ಐಡಿಯಲ್ ಅಂತ ಹೇಳಿ ಕರಿತೀವಿ. ಯಾವಾಗ ಅನ್ನೋದಕ್ಕೆ ಕಂಡೀಷನ್ ಹೇಳ್ತಾ ಇದೀವಿ. ಇಫ್ ಅಂದ್ರೆ ಅದು ಏನು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ. ಇಫ್ ದೇರ್ ಎಕ್ಸಿಸ್ಟ್ ನೋ ಪ್ರಾಪರ್ ಐಡಿಯಲ್. ಇದು ತುಂಬಾ ಇಂಪಾರ್ಟೆಂಟ್. ನೋ ಪ್ರಾಪರ್ ಐಡಿಯಲ್ ಅಂತ ಹೇಳ್ತಾರೆ. ಇಂಪ್ರಾಪರ್ ಐಡಿಯಲ್ ಅಂದ್ರೆ ಜಸ್ಟ್ ಅನ್ ಐಡಿಯಲ್ ಅಂತ ಹೇಳ್ಬಿಟ್ರೆ ಇಂಪ್ರಾಪರ್ ಬರ್ಬೋದು. ಇಂಪ್ರಾಪರ್ ಅಂದ್ರೆ ಅಲ್ಲಿ ಆರ್ ಕೂಡ ಎಕ್ಸಿಸ್ಟೆನ್ಸ್ ಆಗ್ಬೋದು. ಅದಾಗಬಾರ್ದು ಅನ್ನೋದಕ್ಕೇನೆ ನೋ ಪ್ರಾಪರ್ ಐಡಿಯಲ್ ಆಫ್ ಆರ್ ಅಂತ ಹೇಳಿರೋದು. ದೇರ್ ಎಕ್ಸಿಸ್ಟ್ ನೋ ಪ್ರಾಪರ್ ಐಡಿಯಲ್ ಆಫ್ ಆರ್. ಯಾವುದೇ ತರದ ಪ್ರಾಪರ್ ಐಡಿಯಲ್ಗಳು ಬರಬಾರ್ದು. ಕಂಟೈನಿಂಗ್ ದ ಐಡಿಯಲ್ ಆಫ್ ಎಸ್ ಅಂದ್ರೆ ಎಸ್ ನ ಹೊಂದಿರೋ ಅಂತ ಯಾವುದೇ ತರದ ಪ್ರಾಪರ್ ಐಡಿಯಲ್ಸ್ ಬರಬಾರ್ದು. ಅಂದ್ರೆ ಅರ್ಥಾತ್ ಎಸ್ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಎನಿ ಅದರ್ ಐಡಿಯಲ್ ಆಫ್ ಆರ್ ಅಂತ ಹೇಳಿ ಸಿಂಪಲ್ ಆಗಿ ಹೇಳಿರೋದು. ಕಂಟೈನಿಂಗ್ ಅಂದ್ರೆ ಅದು ಹೊಂದಿರೋದು ಅಂತ, ಸಬ್ಸೆಟ್ ಆಗಿದೆ ಅಂದ್ರೆ ಇದು ಅದರಲ್ಲಿ ಇದೆ ಅಂತ. ಹಾಗಾಗಿ ಸಬ್ಸೆಟ್ ಆಗಿರಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದೀವಿ. ಅದಕ್ಕೆ ನಾವು ಮ್ಯಾಕ್ಸಿಮಲ್ ಐಡಿಯಲ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಎಕ್ಸಾಂಪಲ್ ನಾನು ಇಲ್ಲಿ ಬರ್ದಿಲ್ಲ, ಅದನ್ನು ನೀವೇ ಬರ್ಕೊಳ್ಳಿ. ಎಕ್ಸಾಂಪಲ್ ನೀವು ಹೇಳಬೇಕಾದ್ರೆ 2z is a maximal ideal of z. 2z is a maximal ideal of z because ನೀವು ಹೇಳ್ಬೋದು ಯಾವುದೇ ತರದ ಐಡಿಯಲ್, there is no ideal which 2z is not a subset of any other ideal of z. 2z is not a subset of any other ideal of z. 2z is a maximal ideal of z because 2z is not a subset of any other ideal of z. ಅದಕ್ಕೆ ನೀವು ಇನ್ನೊಂದು ಬೇಕಾದ್ರೆ ಎಕ್ಸಾಂಪಲ್ನ ಬರ್ಕೊಳ್ಬೋದು. 4z is not a maximal ideal because 4z is the subset of 2z ಅಂತ. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಇದಿಷ್ಟು ಒಂದಷ್ಟು ಡೆಫಿನೇಷನ್ಸ್. ಇದರ ಮೇಲೆ ಒಂದಷ್ಟು ಥಿಯರಮ್ಸ್ ಇದೆ ಮತ್ತು ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಅದನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡೋಣ. ಈಗ ಹೇಳಿದ್ದು ಇದಿಷ್ಟು ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟೊತ್ತು ವೀಡಿಯೋಸ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು. So thank you for watching. Thank you one and all.